ತಿರುಪತಿ ತಿರುಮಲ ದೇಗುಲದಲ್ಲಿ ಈಗ ಶಾಂತಿ ಹೋಮ ಹವನವನ್ನು ನಡೆಸಲಾಗ್ತಾ ಇತ್ತು. ಅದು ಅಂತ್ಯವಾಗಿದೆ. ಮೊದಲು ಶಾಂತಿ ಹೋಮವನ್ನು ಮಾಡಿದ್ರು, ಅದಾದ ನಂತರ ವಾಸ್ತು ಹೋಮ ಕೂಡ ನೆರವೇರಿಸಿದ್ದಾರೆ. ತಿಮ್ಮಪ್ಪನ ಗರ್ಭಗುಡಿ ಸೇರಿದಂತೆ ದೇಗುಲದ ಸುತ್ತ ಪಂಚಗವ್ಯವನ್ನು ಸಂಪ್ರೋಕ್ಷಣೆ ಮಾಡಿದ್ದಾರೆ. ದೇಗುಲದ ಅರ್ಚಕರು ತುಪ್ಪ ಬಳಸ್ತಾ ಇದ್ದಂತಹ ಎಲ್ಲಾ ಜಾಗದಲ್ಲೂ ಕೂಡ ಪಂಚಗವ್ಯವನ್ನು ಪ್ರೋಕ್ಷಣೆ ಮಾಡಿದ್ದಾರೆ. ಅನ್ನಪ್ರಸಾದ ತಯಾರಾಗುವ ಸ್ಥಳ, ಲಡ್ಡು ತಯಾರಿಸುವ ಸ್ಥಳ, ಎಲ್ಲಾ ಸ್ಥಳಗಳಲ್ಲೂ ಕೂಡ ಸಂಪ್ರೋಕ್ಷಣೆಯನ್ನು ನೆರವೇರಿಸಿದ್ದಾರೆ ಅರ್ಚಕರು. ತಿರುಪತಿ ತಿರುಮಲದಲ್ಲಿ ಶಾಂತಿ ಹೋಮ ನೆರವೇರಿಸಲ್ತು. ನಮ್ಮ ಜೊತೆ ಪ್ರಧಾನ ಅರ್ಚಕರಾದ ರಾಮಕೃಷ್ಣ ದೀಕ್ಷಿತ್ ಅವರೇ ಮುಂದಾಳತ್ವದಲ್ಲಿ ನಡೆದಂತು. స్వామి ఈ రోజు అయ్యింది శాంతి హోమం జరిగింది. ఏం మెసేజ్ ఇస్తాను స్వామి భక్తులకి? కొంచెం కన్ఫ్యూజ్ ఉండే. భక్తులు ఎలాంటి కన్ఫ్యూజు ఎలాంటి అపోహలు అవసరం లేదు. స్వామివారి ప్రసాదాలు గతంలో తీసుకున్న వాళ్ళు కూడా నిరభ్యంతరంగా ఎలాంటి సంకోచం లేకుండా పరిపూర్ణంగా ఏకాంత మనసుతోటి ఉండవచ్చు. ఎందుకంటే గతంలో ఆగస్టుకు ముందు ఈ నెయ్యి వాడడం జరిగింది. ఆ రిపోర్టు ఇప్పుడు మనకు వచ్చింది. దాని తర్వాత మనం పవిత్రోత్సవాలు 3 రోజుల పాటు వైభవంగా చేశాము. సంవత్సరంలో జరిగినటువంటి సమస్త దోషాలు పవిత్రోత్సవాలతోటి పూర్తి అవుతాయి. ఈ ద్రవ్యాలలో జరిగిన లోపాలు, మనకి ఇవన్నీ తెలియకుండా జరిగే దోషాలు, అది ఇప్పుడు తెలిసింది కాబట్టి మనం దాన్ని ఆ దోషం కూడా ఏమన్నా ఉంటే పూర్తి చేసుకోవడానికి ఈ యొక్క శాంతి హోమాన్ని వైభవంగా నిర్వహించడం జరిగింది. పొద్దున వాస్తు పంచగవ్య ప్రోక్షణ అయింది. ఇప్పుడు ఆ హోమం పూర్తయిన తర్వాత కుంభంలో ఉన్న పవిత్రమైన జలాల్ని స్వామివారి ఆలయాల్లో, గర్భాలయాల్లో, తర్వాత ఈ ప్రసాదాలు తయారు చేసే ప్రాంతాల్లో అంతా కూడా ఆ జల సంప్రోక్షణతోటి ఈ యొక్క ప్రోక్షణ కార్యక్రమం పూర్తి అవుతుంది. ఇప్పుడు ಲಡ್ಡುల ಗುరించి ఇప్పుడు ಭಕ್ತರಿಗೆ ಹೇಳ್ತಾ ಇದ್ದಾರೆ, ಯಾವುದೇ ರೀತಿ ಸಂಕೋಚ ಪಡ, ಹಿಂದೆ ಕೂಡ ಏನಾಗಲ್ಲ, ಎಲ್ಲ ದೋಷ ಪರಿಹಾರ ಮಾಡಿದೆ. ಸ್ವಾಮಿ, ఎక్కడెక్కడ ఈ ಒಂದು మోక్ష పరిహారం జరుగుతా ఉన్నది? ఈ యొక్క దోషాలు ఎక్కడెక్కడైతే మనము నెయ్యి ఆ యొక్క పదార్థాలు వాడామో ఆ ప్రాంతాల్లో అంతా కూడా ఈ ప్రక్షాళన కోసమే ఈ కార్యక్రమాన్ని నిర్వహిస్తున్నాం. ಇದಿಷ್ಟು ರಾಮಕೃಷ್ಣ ದೀಕ್ಷಿತ್ ಅರ್ಚಕರು ಹೇಳ್ತಾರಂಥದ್ದು. ಯಾಕಂದ್ರೆ ಈ ಒಂದು ತಿರುಮಲ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಈ ವಿಚಾರವಾಗಿ ಅವರೇ ಧ್ವನಿ ಎತ್ತಿದ್ರು. ಅದಾದ ಬಳಿಕ ಅವರ ಮುಂದಾಳತ್ವದಲ್ಲಿ ಇವತ್ತು ಶಾಂತಿ ಹೋಮ ನೆರವೇರಿತು. ಈಗ ಕುಂಭ ಎಲ್ಲ ರೀತಿಯಲ್ಲಿ ಆ ಒಂದು ಅರ್ಚನೆ ಮಾಡ್ತಾ ಇದ್ದಾರೆ. ಪಂಚಗವ್ಯ ಅರ್ಚನೆ ಎಲ್ಲ ಕಡೆ ಮಾಡ್ತಾ ಇರೋದು. ಈ ಒಂದು ಮೂಲಕವಾಗಿ ಯಾರು ಕೂಡ ಅನುಮಾನ ಪಡೋದು ಬೇಡ, ಭಕ್ತರು ಹಿಂದೆ ಕೂಡ. ಸೊ ಇನ್ನು ಲಡ್ಡುವಿನಲ್ಲಿ ಈ ರೀತಿ ಕಲಬೆರಕೆಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡಿರುವಂಥದ್ರ ಬಗ್ಗೆ ಈಗಾಗಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತವೆ. ಕೆಲವೊಂದಷ್ಟು ಜನ ಭಕ್ತರು ಕೂಡ ತಮ್ಮ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ ಆಯ್ತಾ? ಚೆನ್ನಾಗಾಯ್ತು ಸರ್. 5:05ಕ್ಕೆ ದರ್ಶನ ಆಯಿತು. ತಿರುಪತಿ ತಿಮ್ಮಪ್ಪನ ತುಂಬ ಚೆನ್ನಾಗಿ ಹತ್ತಿರದಿಂದ ನೋಡ್ದಂಗೆ ಆಯ್ತು. ನಮಗೆ ತುಂಬ ಸಂತೋಷನೂ ಆಯಿತು, ಖುಷಿನೂ ಆಯಿತು. ಲಡ್ಡು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ, ತಿಂತಾ ಇದ್ದೀರಾ ಲಡ್ಡು ಬಗ್ಗೆ ಈಗ ತುಂಬ ಚರ್ಚೆ ಆಗ್ತಾ ಇದೆ. ಇದರಲ್ಲಿ ಅನಿಮಲ್ ಫ್ಯಾಟ್ ಇದೆ ಅಂತೆಲ್ಲ, ಏನು ಹೇಳ್ತೀರಾ? ಸರ್, ಇದೆ ಅಂತ ಕೇಳ್ತಾ ಇದ್ದೀವಿ, ಬಟ್ ನಾವು ಕಣ್ಣಾರೆ ನೋಡಿಲ್ಲ. ಬಟ್ ನಿಮ್ಮ ಎದುರಿಗೆ ತಿಂತಾ ಇದ್ದೀವಿ, ಚೆನ್ನಾಗಿದೆ, ನಮ್ಗೆ ಅನ್ನಿಸ್ತಿದೆ. ಬಟ್ ಅದ್ರ ಬಗ್ಗೆ ದೇವ್ರ ಮೇಲೆ ಭಾರ ಹಾಕಿ ತಿಂತಾ ಇದ್ದೀವಿ. ಏನಾದರೂ ದೇವ್ರ ಮೇಲೇ ಹಾಕ್ಬೇಕು ನಾವಿವಾಗ, ಅಷ್ಟೇ. ಅಮ್ಮ, ನೀವು ಲಡ್ಡು ಹಿಡ್ಕೊಂಡಿದ್ದೀರಾ, ಕೌಂಟ್ರಲ್ಲಿ ಕ್ಯೂ ಇತ್ತಾ? ಕ್ಯೂ ಇತ್ತು ಸರ್, ತುಂಬ ಇತ್ತು. ಹಾಂ, ಈ ಲಡ್ಡು ಅಲ್ಲಿ ಈಗ ಫ್ಯಾಟ್ ಇದೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಏನೋ ನಿಮ್ಗೆ ಗೊಂದಲ ಆಗಿದೆಯಾ? ಗೊಂದಲ ಆಗಿತ್ತು ಸರ್, ಬೇಸರನೂ ಆಗಿತ್ತು. ಹೆಂಗೆ ಅಂತ ಕಳವಳ ಇತ್ತು. ಆಮೇಲೆ ಭಗವಂತನ ದರ್ಶನ ಮಾಡಿ ಭಗವಂತನ ಮೇಲೆ ಭಾರ ಹಾಕಿದೀವಿ. ಏನೇ ಕೊಟ್ಟರು ಸ್ವೀಕರಿಸ್ತೀರಾ? ಭಗವಂತನ ಮೇಲೆ ಹಾಕಿದೀವಲ್ಲ ಭಾರ. ಭಗವಂತ ನಮ್ಗೆ ಆ ಥರ ಏನು ಕಲ್ಮಶ ಕೊಡಲ್ಲ ಅಂತ. ನೀವೇನು ಹೇಳ್ತೀರಾ? ಶಾಂತಿ ಹೋಮ ನಡ್ತಾ ಇದೆ ಮತ್ತೊಂದು ಕಡೆ. ಸರಿ, ಅದೇ ಸರ್, ನಮಗೂ ನಂಬಿಕೆ ಇರಲಿಲ್ಲ, ಈಗ ನಂಬಿಕೆ ಇದೆ. ನಾವು ಪ್ರಸಾದ ತಿಂತೀವಿ, ಚೆನ್ನಾಗಿದೆ ಪ್ರಸಾದ. ಜನಗಳು ರಸಿಸಿದ್ರು ತಗೊಳಕ್ಕೆ, ಲಾಡು ತಗೊಳಕ್ಕೆ. ಪರವಾಗಿಲ್ಲ ಸರ್. ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ, ಆದರೆ ನಾವು ಬಂದಿದ್ದೀವಿ. ಏನಾರ ಆ ಥರ ತಪ್ಪಾಗಿದ್ದರೆ ಮುಂದೆ ತಿಳ್ಕೊಂಡು ಅದನ್ನು ಬಗೆಹರಿಸಿ 4-6 ಜನ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗೋ ಥರ ಮಾಡಿಕೊಟ್ರೆ ಅಷ್ಟೇ. ನೀವು ಅರ್ಧ ಆಗಲೇ ತಿನ್ಕೊಬಿಟ್ಟಂಗಿದ್ದೀರಾ? ತಿಂತಾ ಇದ್ದೀವಿ. ಅಲ್ಲೂ ಕೊಟ್ಟರು, ದೇವಸ್ಥಾನದಲ್ಲೂ ಅಲ್ಲೂ ತಿಂದು. ಆ ಥರ ಏನು ಅನಿಸಿಲ್ಲ. ಒಟ್ಟಿನಲ್ಲಿ ಈ ಥರ ಎಲ್ಲ ಇವಾಗ ದೊಡ್ಡವರೆಲ್ಲರೂ ಐತೆ ಹಿಂಗೆ ಮಾಡವ್ರೆ ಅಂತಂದಮೇಲೆ ನಂಬೋದು ಬಿಡಬೇಕು ಅನ್ನೋದು ಗೊಂದಲನೇ. ಅದು ಯಾವಾಗಲೂ ಗೊಂದಲ ಹಂಗೆ ಇರುತ್ತೆ. ಅದೇ ಮುಂದಕ್ಕೆ ಏನಾದರೂ ಸರಿ ಮಾಡಿದ್ರೆ ಒಳ್ಳೆಯದು ಅಂತ. ಆದರೂ ತಿಂತೀರಾ? ತಿಂತೀವಿ, ಪ್ರಸಾದ ಅಂದಮೇಲೆ ತಿಂತೀವಿ.
ನೀವು ದರ್ಶನ ಮಾಡಿ ಚೆನ್ನಾಗಾಯ್ತಾ? ಚೆನ್ನಾಗಾಗಿದೆ, ದರ್ಶನ ಚೆನ್ನಾಗಿ ನೋಡಿದ್ದೀನಿ, ಲಡ್ಡೆಲ್ಲ ಕ್ಯೂವಲ್ಲಿ ತಗೊಂಡಿನಿ, ಎಲ್ಲ ಚೆನ್ನಾಗಿದೆ. ಈಗ ಶಾಂತಿ ಹೋಮ ಮಾಡ್ತಾ ಇದ್ದಾರೆ ಎಲ್ಲ ಅರ್ಚಕರು ಸೇರಿ ಸುಮಾರು. ಯಾಕಂದರೆ ಈ ಒಂದು ಪಾಪ ಪ್ರಾಯಶ್ಚಿತ್ತ ಫಲವಾಗಿ ಜನರನ್ನು ಒಂದು ನಂಬಿಕೆ ಬರಬೇಕು, ಇದನ್ನು ಹೋಗ್ಲಾಡಿಸ್ಬೇಕು ಅನ್ನೋ ರೀತಿ ಶಾಂತಿ ಹೋಮ ಮಾಡ್ತಿದ್ದಾರೆ. ಏನು ಹೇಳ್ತೀರ? ಅದು ಈ ಥರ ಒಂದು ಕಂಪ್ಲೇಂಟ್ ಬಂದಿದೆ, ಅದೆಲ್ಲ ಈ ಥರ ಮಾಡಬಾರ್ದು. ಎಲ್ಲ ಭಕ್ತಿ ಭಾವ ಮೇಲೆ ಲಡ್ಡು ತಿಂತಾ ಇದ್ದಾರೆ. ಮುಂದೆ ಈ ಥರ ಆಗಬಾರ್ದು. ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಲಡ್ಡು ಎಲ್ಲ ಭಕ್ತಿ ಭಾವನಲ್ಲಿ ಮಾಡಬೇಕು, ರೆಡಿ ಮಾಡಬೇಕು. ಈ ಥರ ಕಲ್ತಿ ಮಾಡಬಾರ್దని ನಾನು